ನಮಸ್ಕಾರ, ನಾನು ಕಿಶೋರ್. ಇವತ್ತು ದೇವನಹಳ್ಳಿ ರೈತರ ಹೋರಾಟ ಫ್ರೀಡಂ ಪಾರ್ಕ್ ಮುಂದೆ ನಡೀತಾ ಇದೆ. ಈ ಹೋರಾಟಕ್ಕೆ ಬೆಂಬಲ ಸೂಚಿಸೋದಕ್ಕೆ ನಾನು ಬಂದಿದ್ದೀನಿ. ನಾನು ಒಬ್ಬ ರೈತನಾಗಿ, ಒಬ್ಬ ಈ ನಾಡಿನ ಪ್ರಜೆಯಾಗಿ, ಒಬ್ಬ ಆಹಾರ ಸೇವಿಸುವ ಮನುಷ್ಯನಾಗಿ ಇದು ನನ್ನ ಕರ್ತವ್ಯ ಅಂತ ನಾನು ನಂಬ್ಕೊಂಡು ಬಂದಿದ್ದೀನಿ. ಮಣ್ಣನ್ನ ಕಾಪಾಡೋದು, ಆಹಾರವನ್ನ ಕಾಪಾಡೋದು, ರೈತರ ಹಕ್ಕನ್ನ ಕಾಪಾಡೋದು, ಅದರ ಮೂಲಕ ಮಣ್ಣನ್ನ ಆಹಾರವನ್ನ ಕಾಪಾಡೋದ್ರ ಮೂಲಕ ರೈತರ ಹಕ್ಕನ್ನ ಕಾಪಾಡೋದಕ್ಕೆ ಅವರ ಜೊತೆ ನಿಲ್ಲೋದು ನನ್ನ ಕರ್ತವ್ಯ ಅಂತ ನಂಬಿ ನಾನು ಇಲ್ಲಿ ನಿಂತಿದ್ದೀನಿ. ಯಾಕೆಂದ್ರೆ ಸರ್ಕಾರ ಎಲ್ಲಿವರೆಗೂ ಜನರ ಸರ್ಕಾರ ಆಗಿರುತ್ತೋ ಅಲ್ಲಿವರೆಗೂ ಜನರ ಹಕ್ಕುಗಳನ್ನ ಅದೇ ಅವರಿಗೆ ಪ್ರಾಮುಖ್ಯತೆ ಅದಕ್ಕೆ ಕೊಡ್ಬೇಕಾಗತ್ತೆ. ಕೈಗಾರಿಕಾ ಅಭಿವೃದ್ಧಿಗೋ ಅಥವಾ ಯಾರೋ ಬಂಡವಾಳಶಾಹಿಗೋ ಅಲ್ಲ. ಹಾಗಾಗಿ ಈ ಹೋರಾಟ ಮುಖ್ಯ ಆಗುತ್ತೆ. ಜೊತೆಗೆ ಈ ಹೋರಾಟದ ಜೊತೆಗೆ ನಾನು ಯಾಕಿದ್ದೀನಿ ಅಂತಂದ್ರೆ ಪ್ರಜೆಗಳ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಮೊದಲನೆಯದು. ಸೊ ಎಲ್ಲದಕ್ಕಿಂತ ಪ್ರಯಾರಿಟಿ ಅದು ಕೊಡಬೇಕು ಅನ್ನೋದು ನನ್ನ ನಂಬಿಕೆ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ನಾನು ಮಾತ್ರ ಅಲ್ಲ, ಮುಖ್ಯವಾಗಿ ಬೆಂಗಳೂರಿನ ಜನತೆ ಈ ಹೋರಾಟದ ಜೊತೆಗೆ ನಿಲ್ಲಬೇಕು ಅಂತ ನನಗನ್ಸುತ್ತೆ. ನಾನು ನನ್ನ ಕಳಕಳಿಯ ಮನವಿ ಬೆಂಗಳೂರಿನ ಜನತೆಯಲ್ಲಿ ನೀವೆಲ್ಲರೂ ಈ ಹೋರಾಟದ ಜೊತೆಗೆ ದನಿಗೂಡಿಸಿ. ಯಾಕೆಂದ್ರೆ ನಿಮ್ಮ ಆಹಾರ ಡೇಂಜರ್ ನಲ್ಲಿದೆ, ನಿಮ್ಮ ಆಹಾರವನ್ನ ಸೃಷ್ಟಿ ಮಾಡುವಂತ ಮಣ್ಣು ಡೇಂಜರ್ ಇದೆ. ಆ ಮಣ್ಣನ್ನು ನಾವು ಕಳ್ಕೊಂಡ್ರೆ ಆ ಆಹಾರವನ್ನ ಪೂರ್ತಿ ಕಳ್ಕೊಂಡಾಗ 1770 ಎಕರೆಯಲ್ಲಿ ಏನು ಆಹಾರ ಹೋಗ್ತಾ ಇತ್ತು, ಅದರಿಂದ ನಾವೇನು ಆಹಾರ ತಿಂತಾ ಇತ್ತು ಅದನ್ನ ಪರ್ಮನೆಂಟ್ ಆಗಿ ಕಳ್ಕೊಂಡ್ಬಿಡ್ತೀವಿ. ಆ ಮಣ್ಣನ್ನ, ಆ ಆಹಾರವನ್ನ ಅಲ್ಲಿ ಶುರುವಾಗುವಂತ ಯಾವ ಕಾರ್ಖಾನೆಗಳು ಹುಟ್ಟಾಕಕ್ಕೆ ಸಾಧ್ಯ ಇಲ್ಲ. ಅಥವಾ ಇನ್ನೊಂದು ಜಾಗಕ್ಕೆ ಹೋಗಿ ನಾವೆಲ್ಲೋ ಇನ್ನೊಂದ್ ಕಡೆಯಿಂದ ತರಿಸ್ಕೊತೀವಿ ಆಹಾರ, ಎಲ್ಲೋ ಬೇಕಾದಷ್ಟು ನಾವು ಆಹಾರ ಉತ್ಪಾದನೆ ಮಾಡ್ತಾ ಇದೀವಿ ಅಂತ ಅನ್ಬಿಟ್ರೆ ಅಲ್ಲಿಂದ ಇಲ್ಲಿಗೆ ತಗೊಂಡ್ಬರ್ಬೇಕಾದ್ರೆ ಬೇಕಾದಷ್ಟು ಇಂಧನ ಖರ್ಚಾಗುತ್ತೆ, ಕಾರ್ಬನ್ ಫುಟ್ ಪ್ರಿಂಟ್ ಆಗುತ್ತೆ, ದುಡ್ಡು ಹೆಚ್ಚಾಗುತ್ತೆ. ನಮ್ಮ ಸಂಪನ್ಮೂಲವೇ ಅದಲ್ಲ. ಅದು ಹಣ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅಥವಾ ಇನ್ನೊಂದು ಜಾಗದಲ್ಲಿ ಶ್ರಮ ಆಗಿರ್ಬೋದು, ಎಲ್ಲವೂ ನಮ್ಮ ಸಂಪನ್ಮೂಲವೇ. ಜೊತೆಗೆ ಈ ಜನರು ನಮ್ಮವರೇನೆ. ಹಾಗಾಗಿ ಈ ಜನರ ಹಕ್ಕಿಗೋಸ್ಕರ ನಾವು ದನಿ ಎತ್ತಲೇಬೇಕಾಗುತ್ತೆ. ಸಣ್ಣ ಸಣ್ಣ ರೈತರ ಕೈಯಲ್ಲಿ ಎಲ್ಲಿವರೆಗೂ ಆಹಾರ ಇರುತ್ತೋ ಅಲ್ಲಿವರೆಗೂ ನಿಮಗೆ ಒಳ್ಳೆ ಆಹಾರ ಸಿಗ್ತಾ ಇರುತ್ತೆ. ನೀವು ದೊಡ್ಡ ದೊಡ್ಡ ರೈತರ ಕೈಗೆ ಹೋದ ತಕ್ಷಣ ಅದು ಬಂಡವಾಳ ಆಗೋಗುತ್ತೆ. ಅವರಿಗೆ ಅಲ್ಲಿ ಹಣದ ಉತ್ಪಾದನೆನೇ ಮುಖ್ಯ ಆಗೋಗುತ್ತೆ. ಒಬ್ಬ ಸಣ್ಣ ರೈತ ಅಷ್ಟೇ. ಇನ್ನು ನೀವು ಅನ್ನದಾತ ಅಂತ ಏನ್ ಹೇಳ್ತೀರಿ, ಅವನು ಅನ್ನದಾತ ಉಳ್ಕೊಂಡ್ರು ಸಣ್ಣ ರೈತರು ಮಾತ್ರ. ಹಾಗಾಗಿ ಸಣ್ಣ ರೈತರ ಹಕ್ಕಿಗೋಸ್ಕರ ನಾವೆಲ್ಲರೂ, ಅದು ನಮ್ಮ ಹಕ್ಕು ಕೂಡ, ನಾವು ದನಿ ಎತ್ತಲೇಬೇಕು. ದಯವಿಟ್ಟು ಎಲ್ಲರೂ ಜೊತೆಗೂಡಿ ಇದೇ ಜುಲೈ 4ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ರೈತರ ಜೊತೆಗೆ ಒಂದು ಮೀಟಿಂಗ್ ಮಾಡೋದು, ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಆ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಗಳಲ್ಲಿ ನನ್ನ ಕಳಕಳಿ ಮನವಿ ಮತ್ತು ಹಕ್ಕೊತ್ತಾಯ, ನನ್ನ ಒತ್ತಾಯ ಏನಂತಂದ್ರೆ, ದಯವಿಟ್ಟು ನೀವೇ ಕೊಟ್ಟಂತ ಭರವಸೆಯನ್ನ ಉಳಿಸ್ಕೊಳ್ಳಿ. ರೈತರ ಪರವಾಗಿ ನೀವು ಇದ್ದೀರಿ. ಸೈದ್ಧಾಂತಿಕವಾಗಿ ನೀವು ವೈಯಕ್ತಿಕವಾಗಿ ಕೂಡ ನೀವು ರೈತರ ಪರವಾಗಿ ಯಾವತ್ತಿಗೂ ನಿಂತಿದ್ದೀರಿ ಅನ್ನೋದನ್ನ ದಯವಿಟ್ಟು ಸಮರ್ಥಿಸ್ಕೊಳ್ಳಿ. ಜೊತೆಗೆ ಅಭಿವೃದ್ಧಿ ಅಂದ್ರೆ ಕೈಗಾರಿಕಾ ಅಭಿವೃದ್ಧಿಯೇ ಆಗಬೇಕು ಅಂತಿಲ್ಲ. ಜೊತೆಗೆ ಕೈಗಾರಿಕಾ ಅಭಿವೃದ್ಧಿ ಕೂಡ ಆಗಿರ್ಬೇಕಿಲ್ಲ ಅಂತಿಲ್ಲ. ಅದೊಂದು ಸುಸ್ಥಿರವಾಗಿ ಸರ್ವತೋಮುಖ ಅಭಿವೃದ್ಧಿಯಾಗಿ ಎಲ್ಲರನ್ನು ಒಳಗೊಳ್ಳುವ ಅಭಿವೃದ್ಧಿ ಆಗಿರ್ಬೇಕು ಅಂತ ನನಗನ್ಸಿದೆ. ಯಾಕಂದ್ರೆ ಇಲ್ಲಿ ಕೆಲಸ ಕಳ್ಕೊಂಡವ್ರಿಗೆ ಕೆಲಸ ಕೊಡ್ತೀವಿ ಅಂದ್ರೆ, ಭೂಮಿ ಕಳ್ಕೊಂಡವ್ರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ರೈತರ ಕೌಶಲ್ಯ ಏನು? ಆಹಾರ ಉತ್ಪನ್ನ ಮಾಡೋದು ರೈತರ ಕೌಶಲ್ಯ. ನೀವು ಆಹಾರ ಉತ್ಪನ್ನ ಮಾಡುವಂತ ಕೌಶಲ್ಯ ಇರುವವನಿಗೆ ಫ್ಯಾಕ್ಟ್ರಿ ಏನ್ ಕೆಲಸ ಕೊಡ್ಲಿಕ್ಕೆ ಸಾಧ್ಯ? ಅವ್ನಿಗೇನೋ ಇನ್ನೊಂದು ಹೊಸ ಕೌಶಲ್ಯ ಕಲ್ತ್ಕೋಬೇಕು, ಕಲ್ತ್ಕೊಳ್ಳೋದಕ್ಕೆ ಟೈಮ್ ಆಗತ್ತೆ. ಜೊತೆಗೆ ಅವನ ಜೀವನ ಪದ್ಧತಿ, ಅವನ ಸಂಸ್ಕೃತಿ, ಅವನ ಪೂರ್ತಿ ವ್ಯಕ್ತಿತ್ವವನ್ನೇ ಬದಲಾಯಿಸುವಂತ ಒಂದು ದೊಡ್ಡ ನೆಗೆಟಿವ್ ಡೆವಲಪ್ಮೆಂಟ್ ಇದು ಅಂತ ಅನಿಸುತ್ತೆ. ಹಾಗಾಗಿ ಸಕಾರಾತ್ಮಕವಾದ ಸುಸ್ಥಿರ ಅಭಿವೃದ್ಧಿ ಮಾದರಿಗಳಿಂದ ದಯವಿಟ್ಟು ಸಿದ್ಧಪಡಿಸ್ಕೊಳ್ಳಿ. ಗಾಂಧಿಯ ಬೇಕಾದಷ್ಟು ಮಾದರಿಗಳಿವೆ. ಆ ತರದ ಕೈಗಾರಿಕಾ ಅಭಿವೃದ್ಧಿ ಕೂಡ ಸಾಧ್ಯ. ಹಾಗಾಗಿ ದಯವಿಟ್ಟು ಆ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಳಿ ಅನ್ನೋದು ನನ್ನ ಮನವಿ, ನನ್ನ ಒತ್ತಾಯ. ಧನ್ಯವಾದ.